ಹಲೋ ನಮಸ್ಕಾರ ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಶರಮತಾ ಶೆಟ್ಟಿ. ಬಿಹಾರದಲ್ಲಿ ಎಲೆಕ್ಷನ್ ನಡೀತಾ ಇದೆ. ಬಿಹಾರ ಎಲೆಕ್ಷನ್ಗೂ ಒಂದು ದಿನದ ಮುಂಚೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಮತಗಳ್ಳತನದ ಬಗ್ಗೆ ಮತ್ತೆ ಗಂಭೀರವಾದಂತಹ ಆರೋಪಗಳನ್ನ ಮಾಡಿದ್ರು. ಎಸ್ಪೆಷಲಿ 2024ರಲ್ಲಿ ಹರಿಯಾಣದಲ್ಲಿ ವಿಧಾನಸಭೆ ಎಲೆಕ್ಷನ್ ನಡೆದಂತಹ ಸಂದರ್ಭದಲ್ಲಿ ಬಿಜೆಪಿ ಮತಗಳ್ಳತನ ಮಾಡಿದೆ ಅಂತ ಹೇಳಿ ಗಂಭೀರ ಆರೋಪವನ್ನ ಮಾಡ್ತಾ ಕಾಂಗ್ರೆಸ್ ಸೋಲಿಗೆ ಪ್ರಮುಖಾಂಶಗಳು ಏನು, ಎಲ್ ಮತಗಳ್ಳತನ ಆಗಿದೆ, ಹೆಂಗಾಗಿದೆ ಅಂತ ಹೇಳಿ ಸಾಕ್ಷಿಗಳ ಸಮೇತ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ಕೊಟ್ರು. ಅದರಲ್ಲೂ ಪ್ರಮುಖವಾಗಿ ಒಂದು ಮಾಡೆಲ್ ಫೋಟೋವನ್ನ ತೋರಿಸ್ತಾ ಆಕೆ ಬೇರೆ ಬೇರೆ ಹೆಸರಲ್ಲಿ ಹರಿಯಾಣ ಎಲೆಕ್ಷನ್ ಸಂದರ್ಭದಲ್ಲಿ 10 ಬೂತ್ಗಳಲ್ಲಿ ಹೋಗಿ 22 ಸತಿ ವೋಟ್ ಅನ್ನ ಹಾಕಿದ್ದಾಳೆ. ಬ್ರೆಜಿಲ್ ಮಾಡೆಲ್ಗೂ ಭಾರತಕ್ಕೂ ಅದರಲ್ಲೂ ಹರಿಯಾಣ ಎಲೆಕ್ಷನ್ಗೂ ಏನ್ ಸಂಬಂಧ ಅಂತೆಲ್ಲ ಪ್ರಶ್ನೆ ಮಾಡ್ತಾ ಬಿಜೆಪಿಯವ್ರಿಗೂ ಒಂದಿಷ್ಟು ಸವಾಲುಗಳನ್ನ ಕೇಳಿದ್ರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಚುನಾವಣಾ ಆಯೋಗಕ್ಕೂ ಒಂದಿಷ್ಟು ಸವಾಲುಗಳನ್ನ ರಾಹುಲ್ ಗಾಂಧಿ ಹಾಕಿದ್ರು. ಅದಕ್ಕೆ ಕೇಂದ್ರ ಸರ್ಕಾರ ತನ್ನದೇ ರೀತಿಯ ಸ್ಪಷ್ಟನೆ ಕೊಟ್ರೆ, ಇನ್ನೊಂದ್ ಕಡೆ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಏನೆಲ್ಲ ಆರೋಪಗಳನ್ನ ಮಾಡಿದ್ದಾರೆ, ಹರಿಯಾಣ ಎಲೆಕ್ಷನ್ ನಲ್ಲಿ 25 ಲಕ್ಷ ನಕಲಿ ಮತದಾರರನ್ನ ಸೃಷ್ಟಿ ಮಾಡಿದ್ರು, ನಕಲಿ ವೋಟ್ ಆಗಿದೆ, ಬಿಜೆಪಿ ಜೊತೆಯಲ್ಲಿ ಚುನಾವಣಾ ಆಯೋಗ ಶಾಮೀಲಾಗಿ ಬಿಜೆಪಿ ಗೆಲ್ಸೋ ರೀತಿಯಲ್ಲಿ ಪ್ರಯತ್ನ ಪಟ್ಟಿದೆ ಅಥವಾ ಸಹಾಯ ಮಾಡಿದೆ ಅಂತ ಆರೋಪ ಮಾಡಿದ್ದಾರೆ. ಇದೆಲ್ಲ ಆಧಾರ ರಹಿತ, ಇದನ್ನ ನಾವು ಕಂಪ್ಲೀಟ್ ಆಗಿ ಅಲ್ಲಗಳಿತೀವಿ ಅಂತ ಚುನಾವಣಾ ಆಯೋಗನು ಸ್ಪಷ್ಟನೆಯನ್ನ ಕೊಟ್ಟಿದೆ. ಈ ಮಧ್ಯದಲ್ಲಿ ಈ ಬ್ರೆಜಿಲ್ ಮೂಲದ ಮಾಡೆಲ್ ಫೋಟೋ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಗಳಾಗ್ತಿತ್ತು. ಚರ್ಚೆ ಆಕೆ ತನಕನೂ ಹೋಗಿ ತಲುಪಿದೆ. ಆಕೆಯ ನಿಜವಾದ ಹೆಸರು ಲಾರಿಸಾ ಅಂತ. ಆಕೆ ಈ ಹಿಂದೆ ಮಾಡೆಲ್ ಆಗಿದ್ಲು. ಬಟ್ ಇದೆಲ್ಲ ಒಂದಿಷ್ಟು ಬೆಳವಣಿಗೆ ಆಗ್ತಾ ಇದ್ದಂಗೆ ರಾಹುಲ್ ಗಾಂಧಿ ಅವರು ಆ ಫೋಟೋ ಎಲ್ಲ ತೋರಿಸಿದ ಮೇಲೆ ಚರ್ಚೆ ಆಗ್ತಿದ್ದಂಗೆ ಇನ್ಸ್ಟಾಗ್ರಾಮ್ ನಲ್ಲಿ ಆಕೆಗೆ ತುಂಬಾ ಜನ ಭಾರತೀಯರು ಮೆಸೇಜ್ ಗಳನ್ನ ಕಳಿಸಿದ್ದಾರೆ. ಸೊ ನಿಮ್ ಫೋಟೋ ಮೇಲೆ ಈ ತರ ಚರ್ಚೆಗಳು ಆಗ್ತಾ ಇದೆ ಅಂತ ಆಕೆ ತನಕ ವಿಷಯವನ್ನ ತಲುಪಿಸೋ ಕೆಲಸವನ್ನ ಮಾಡಿದ್ದಾರೆ. ಫಸ್ಟ್ ಆಕೆಗೆ ಈ ವಿಷಯ ಕೇಳ್ತಾ ಇದ್ದಂಗೆ ಶಾಕ್ ಆಗಿದೆಯಂತೆ, ಆಶ್ಚರ್ಯ ಆಯ್ತಂತೆ. ನನಗೂ ಭಾರತಕ್ಕೂ ಲಿಂಕೇ ಇಲ್ಲ, ನಾನು ಫಸ್ಟ್ ಆಫ್ ಆಲ್ ಯಾವತ್ತೂ ಭಾರತಕ್ಕೆ ವಿಸಿಟ್ ಮಾಡಿಲ್ಲ, ಅಂದ್ರೆ ಬಂದೂ ಇಲ್ಲ. ಆಲ್ ಆಫ್ ಸಡನ್ ನನ್ನ ಫೋಟೋ ಈ ತರ ಚರ್ಚೆ ಆಗ್ತಿರೋದು ಭಾರತದಲ್ಲಿ, ನಾನು ಅಲ್ಲಿ ಬಂದಿದ್ದೀನಿ, ಅದು 22 ಸತಿ ವೋಟ್ ಹಾಕಿದೀನಿ ಅಂತ ಹೇಳ್ತಿರೋದು ನನಗೆ ಆಶ್ಚರ್ಯ ತರಿಸಿದೆ ಅಂತ ಹೇಳಿ ಆಕೆ ಒಂದು ವಿಡಿಯೋ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಪೋರ್ಚುಗಲ್ ಭಾಷೆಯಲ್ಲಿ ಅದಿದೆ. ಪೋರ್ಚುಗೀಸ್ ಭಾಷೆಯಲ್ಲಿ ಅವರು ಆ ವಿಡಿಯೋನ ರಿಲೀಸ್ ಮಾಡಿದ್ದಾರೆ. ಆಕೆ ಏನ್ ಹೇಳ್ಕೊಂಡಿದ್ದಾರೆ ಹಾಗಾದ್ರೆ ವಿಡಿಯೋದಲ್ಲಿ ಅಂತಂದ್ರೆ, ಹೌದು, ಈ ಹಿಂದೆ ನಾನು ಮಾಡೆಲ್ ಆಗಿದ್ದೆ ಬ್ರೆಜಿಲ್ ನಲ್ಲಿ, ಬಟ್ ಈಗ ನಾನು ಒಂದು ಡಿಜಿಟಲ್ ಇನ್ಫ್ಲೂಯೆನ್ಸರ್ ಆಗಿದ್ದೀನಿ, ಜೊತೆಗೆ ಹೇರ್ ಸ್ಟೈಲಿಸ್ಟ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದೀನಿ. ಬಟ್ ಈಗ ಆ ಫೋಟೋವನ್ನ ಇಟ್ಕೊಂಡು ಈ ರೀತಿ ಚರ್ಚೆ ಮಾಡ್ತಿರೋದು ಸೂಕ್ತ ಅಲ್ಲ. ಇದನ್ನ ಸ್ಟಾಕ್ ಇಮೇಜ್ ಪ್ಲಾಟ್ಫಾರ್ಮ್ ನಿಂದ ತಗೊಂಡಿದ್ದಾರೆ. ಸೊ ನನಗೂ ಭಾರತಕ್ಕೂ ಸಂಬಂಧನೇ ಇಲ್ಲ, ನಾನು ಯಾವತ್ತೂ ಭಾರತಕ್ಕೆ ವಿಸಿಟ್ ಕೂಡ ಮಾಡಿಲ್ಲ. ನನಗೆ ಒಂದೇ ಒಂದು ಪದ ಗೊತ್ತು, ಅದು ನಮಸ್ತೆ ಅನ್ನೋದು. ಅದನ್ನ ಬಿಟ್ರೆ ಭಾರತಕ್ಕೂ ನನಗೂ ಏನು ಸಂಬಂಧ ಇಲ್ಲ, ನನಗೇನು ಗೊತ್ತಿಲ್ಲ, ನಾನು ಹರಿಯಾಣಕ್ಕೂ ಬಂದಿಲ್ಲ, ಭಾರತದ ಯಾವುದೇ ರಾಜ್ಯಕ್ಕೂ ವಿಸಿಟ್ ಮಾಡಿಲ್ಲ, ವೋಟ್ ಅಂತೂ ನಾನು ಹಾಕಿಲ್ಲ. ಇದೆಲ್ಲ ಫೋಟೋ ಇಟ್ಕೊಂಡು ಯಾಕೆ ಈ ರೀತಿ ಚರ್ಚೆ ಮಾಡ್ತಿದಾರೋ ಗೊತ್ತಿಲ್ಲ. ನಂಗೆ ತುಂಬಾ ಜನ ಭಾರತದ ಸುದ್ದಿವಾಹಿನಿಗಳು ಕಾಲ್ ಮಾಡ್ತಾ ಇದ್ದಾರೆ, ಇಂಟರ್ವ್ಯೂ ಕೊಡಿ ಅಂತಾನು ಕೇಳ್ತಾ ಇದ್ದಾರೆ, ಈ ವಿಷಯವಾಗಿ ಒಂದು ಸ್ಪಷ್ಟನೆ ಬೇಕು ಅಂತಾನು ಕೇಳ್ತಾ ಇದ್ದಾರೆ. ಬಟ್ ಈ ವಿಡಿಯೋ ಮುಖೇನ ನಾನು ಈ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿ ಪೋರ್ಚುಗೀಸ್ ಭಾಷೆಯಲ್ಲಿ ಲಾರಿಸಾ ತನಗೆ ಏನ್ ಹೇಳ್ಬೇಕು ಅಂತ ಅನ್ಸಿದೆ ಅದನ್ನ ಕನ್ವೆ ಮಾಡೋ ಪ್ರಯತ್ನವನ್ನ ಮಾಡಿದ್ದಾರೆ. ಫೋಟೋ ಹೌದು, ಇದು ನಂದೇ ಅಂತಾನು ಕೂಡ ಅವ್ರು ಒಪ್ಕೊಂಡಿದ್ದಾರೆ. ಇದು ಹಳೆ ಫೋಟೋ, ನಾನು ಮಾಡೆಲ್ ಆಗಿದ್ದಾಗ ತೆಗೆದಿರುವಂತ ಫೋಟೋ, ಅದನ್ನ ಸ್ಟಾಕ್ ಇಮೇಜ್ ಪ್ಲಾಟ್ಫಾರ್ಮ್ ನಲ್ಲಿ ತಗೊಂಡಿದ್ದಾರೆ ಅಂತ. ಮತ್ತೆ ಈ ಫೋಟೋ ಬಗ್ಗೆನೇ ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ಇನ್ಫಾರ್ಮೇಶನ್ ಕೂಡ ಸಿಕ್ಕಿದೆ. ನೀಲಿ ಜಾಕೆಟ್ ನಲ್ಲಿ ಇದ್ದಂತ ಫೋಟೋವನ್ನ ರಾಹುಲ್ ಗಾಂಧಿ ಅವರು ಡಿಸ್ಪ್ಲೇ ಮಾಡಿ ತೋರಿಸಿದ್ರು. ಈಕೆ ಮಾಡೆಲ್ ಅಂತಾನು ಕೂಡ ಹೇಳಿದ್ರು. ಇಂಡಿಯಾಗೂ ಆಕೆಗೂ ಏನ್ ಸಂಬಂಧ ವೋಟ್ ವಿಷಯವಾಗಿ ಅಂತಾನು ಕೂಡ ಅವ್ರು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ರು. ಈ ನೀಲಿ ಜಾಕೆಟ್ ನ ಪರ್ಟಿಕ್ಯುಲರ್ ಫೋಟೋ ಏನಿದೆ, ಇದು ಸ್ಟಾಕ್ ಇಮೇಜ್ ಪ್ಲಾಟ್ಫಾರ್ಮ್ ನಲ್ಲಿ ಇದೆ. ಇದನ್ನ ಫೋಟೋಗ್ರಾಫರ್ ಮ್ಯಾಥ್ಯೂಸ್ ಅನ್ನೋರು ಕ್ಲಿಕ್ ಮಾಡಿರೋದು ಅಂತಾನು ಇನ್ಫಾರ್ಮೇಶನ್ ಇದೆ. ಅದ್ರ ಜೊತೆಯಲ್ಲಿ 4 ಲಕ್ಷಕ್ಕೂ ಹೆಚ್ಚು ಬಾರಿ ಇದೇ ಪರ್ಟಿಕ್ಯುಲರ್ ಫೋಟೋ, ನೀಲಿ ಜಾಕೆಟ್ ನಲ್ಲಿ ಲಾರಿಸಾ ಇರುವಂತ ಫೋಟೋವನ್ನ ತುಂಬಾ ಜನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. 4 ಲಕ್ಷಕ್ಕೂ ಹೆಚ್ಚು ಬಾರಿ ಇದು ಡೌನ್ಲೋಡ್ ಆಗಿದೆ ಅಂತ ಇನ್ಫಾರ್ಮೇಶನ್ ಇದೆ. ಜೊತೆಗೆ 60 ಲಕ್ಷಕ್ಕೂ ಅಧಿಕ ಜನ ಈ ಫೋಟೋವನ್ನ ವೀಕ್ಷಣೆ ಮಾಡಿದ್ದಾರೆ ಅಂತಾನು ಮಾಹಿತಿ ಇದೆ. ಸದ್ಯಕ್ಕೆ ಈ ಫೋಟೋ ಜೊತೆಗೆ ಆ ಮಾಡೆಲ್ ಬಹಳ ಚರ್ಚಿತ ವಿಷಯ ಆಗಿದೆ. ಆದ್ರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾನು ಯಾವತ್ತೂ ಭಾರತಕ್ಕೆ ಬಂದೇ ಇಲ್ಲ ಅಂತ ಆಕೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರೋದ್ರಿಂದ ಈ ವೋಟ್ ಚೋರಿ ಪ್ರಕರಣ ಏನಿದೆ
ದಿನದಿಂದ ದಿನಕ್ಕೆ ಒಂಥರ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಇದೆ, ಟ್ವಿಸ್ಟ್ ಗಳನ್ನು ಪಡ್ಕೊಳ್ತಾ ಇದೆ. ಈಗ ಅದೇ ಮಾಡೆಲ್ ಸ್ಪಷ್ಟನೆ ಕೊಟ್ಟಿರೋದ್ರಿಂದ ಮುಂದೆ ಯಾವ ತರ ಬೆಳವಣಿಗೆಗಳು ನಡೆಯುತ್ತೆ ಅನ್ನೋದನ್ನ ವೇಟ್ ಮಾಡಿ ನೋಡ್ಬೇಕಾಗುತ್ತೆ. ನೋಡೋಣ ಮುಂದೆ ಏನಾಗುತ್ತೆ. ನಾನು ಮತ್ತೆ ವಿಡಿಯೋ ಮುಖೇನ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ನ್ಯೂಸ್ 18 ಕನ್ನಡ ನಾವೆಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.